ಹೀಗೆ ನನಗೊಂದು ಗುಂಪು ಹೇಳಿದ್ದಕ್ಕೆ ಆ ಬುರುಡೆಯನ್ನ ತಂದೆ. ಅವರು ಹಣ ಕೊಟ್ಟಿದ್ದಕ್ಕೆ ನಾನು ದೂರು ಕೊಟ್ಟೆ. SIT ಮುಂದೆ ಮಾಸ್ಕ್ ಮ್ಯಾನ್ ಈ ಸತ್ಯವನ್ನ ನೀವು ಈಗ ತಾನೇ ನೋಡಿದ ಹಾಗೆ ಬಾಯ್ಬಿಟ್ಟಿದ್ದಾನೆ. ಹಾಗಾದ್ರೆ ಆ ಗುಂಪು ಯಾವುದು? ಮಾಸ್ಕ್ ಮ್ಯಾನ್ಗೆ ಹಣ ಕೊಟ್ಟವ್ರು ಯಾರು? ಈ ಗುಂಪಿನ ಬೆನ್ನತ್ತಿರುವ SIT ಈಗ ಒಬ್ಬೊಬ್ಬರನ್ನೇ ಬಲೆಗೆ ಕೆಡುವುದಕ್ಕೆ ಮುಂದಾಗಿದೆ. ಷಡ್ಯಂತ್ರ ಮಾಡಿದವ್ರನ್ನ ಬಯಲಿಗೆಳಿಬೇಕು, NIಗೆ ಕೊಟ್ಬಿಡಿ. ಮೇನ್ ಸೂತ್ರಧಾರ ಈ ದೇಶದವನ ಹೊರದೇಶದವನ. ದೊಡ್ಡ ಷಡ್ಯಂತ್ರ ಇದು, ಸಣ್ಣ ಷಡ್ಯಂತ್ರ ಅಲ್ಲ, ದೊಡ್ಡ ಷಡ್ಯಂತ್ರ. ಧರ್ಮಸ್ಥಳ ವಿರುದ್ಧ ಷಡ್ಯಂತ್ರ, ಗುಂಪಿಗೆ ಗಂಡಾಂತರ ಶುರು. ಮಾಸ್ಕ್ ಮ್ಯಾನ್ಗೆ ಒಂದು ಬುರುಡೆ, 2 ಲಕ್ಷ ಹಣ ಕೊಟ್ಟಿದ್ಯಾರು? ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿದ್ದೇನೆ ಅಂತ ಮಾಸ್ಕ್ ಮ್ಯಾನ್ ಮಾಡಿದ ಆರೋಪ ಕೇವಲ ಒಬ್ಬನ ಕೆಲಸವಲ್ಲ ಅಂತ ವಿಪಕ್ಷಗಳು ಪದೇ ಪದೇ ಮಾಡ್ತಿದ್ದ ಆರೋಪ. ಇದಕ್ಕೆ ಪುಷ್ಟಿ ನೀಡುವಂತೆ ಅದೇ ಮುಸುಕುಧಾರಿ ಚಿನ್ನಯ್ಯ SIT ಮುಂದೆ ಕೆಲ ಸ್ಫೋಟಕ ಅಂಶಗಳನ್ನ ಬಾಯ್ಬಿಟ್ಟಿದ್ದಾನೆ. ಚಿನ್ನಯ್ಯ ಹೇಳಿರುವ ಹಲವು ವಿಚಾರಗಳು ಈಗ ಮತ್ತಷ್ಟು ಜನರಿಗೆ ಸಂಕಷ್ಟ ತಂದೊಡ್ಡಿದೆ ಎನ್ನಲಾಗಿದೆ. ಅದರಲ್ಲೂ ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ SIT ಅಧಿಕಾರಿಗಳ ಕಣ್ಣು ಬಿದ್ದಿದೆ. ಯಾಕಂದ್ರೆ SIT ಮೂಲಗಳಿಂದ ಸಿಕ್ಕಿರುವ ಮಾಹಿತಿ ಪ್ರಕಾರ ಚಿನ್ನಯ್ಯ ತಿಮರೋಡಿ ಹೆಸರನ್ನು ಹೇಳಿದ್ದಾನಂತೆ. ತಮಿಳುನಾಡಿನಿಂದ ಉಜಿರೆಗೆ ಬಂದಿದ್ದ ಚಿನ್ನಯ್ಯನಿಗೆ ಮತ್ತೊಬ್ಬ ದೂರುದಾರ T ಜಯಂತ್ ಪರಿಚಯವಾಗಿದ್ದ. T ಜಯಂತ್ ಮೂಲಕವೇ ಚಿನ್ನಯ್ಯಗೆ ತಿಮರೋಡಿ ಸಂಪರ್ಕ ಬೆಳೆದಿತ್ತಂತೆ. ಇದೇ ವೇಳೆ ಚಿನ್ನಯ್ಯಗೆ ಮಹೇಶ್ ಶೆಟ್ಟಿ ತಿಮರೋಡಿ ಆಶ್ರಯ ಕೊಟ್ಟಿದ್ದಂತೆ. ಅಷ್ಟೇ ಅಲ್ಲ, ತಿಮರೋಡಿ ಮತ್ತು ಮಟ್ಟಣ್ಣನವರಿಂದ ನಾನು 2 ಲಕ್ಷ ರೂಪಾಯಿ ಹಣ ಪಡೆದಿದ್ದೇನೆ ಅಂತ SIT ವಿಚಾರಣೆ ವೇಳೆ ಮಾಸ್ಕ್ ಮ್ಯಾನ್ ಬಾಯ್ಬಿಟ್ಟಿದ್ದಾನೆ. ಹೀಗಾಗಿ SIT ತಿಮರೋಡಿಯನ್ನ ವಶಕ್ಕೆ ಪಡೆಯುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಹೀಗಾಗಿ ಜೈಲು ಸೇರಿ ಜಾಮೀನು ಪಡೆದರೂ ತಿಮರೋಡಿಗೆ ಸಂಕಷ್ಟ ತಪ್ಪಿದ್ದಲ್ಲ ಎಂಬ ಮಾತು ಕೇಳಿ ಬರ್ತಿದೆ. ಯೂಟ್ಯೂಬರ್ ಸಮೀರ್ಗೆ ಬೆಳ್ತಂಗಡಿ ಪೊಲೀಸರ ನೋಟಿಸ್. ಯೂಟ್ಯೂಬರ್ ಸಮೀರ್ ಕೂಡ ಧರ್ಮಸ್ಥಳದ ಬಗ್ಗೆ AI ವಿಡಿಯೋ ಮಾಡಿ ಗಲಭೆಗೆ ಪ್ರಚೋದನೆ ಆರೋಪ ಎದುರಿಸುತ್ತಿದ್ದಾನೆ. ಈಗಾಗಲೇ ನಿರೀಕ್ಷಣಾ ಜಾಮೀನು ಪಡೆದಿರುವ ಸಮೀರ್ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ಬಳ್ಳಾರಿಯ ಕೌಲ್ ಬಜಾರ್ ಠಾಣಾ ವ್ಯಾಪ್ತಿಯ ಬಂಡಿಹಟ್ಟಿಯಲ್ಲಿರುವ ಆತನ ಮನೆಗೆ ಪೊಲೀಸರು ನೋಟಿಸ್ ಅಂಟಿಸಿದ್ದಾರೆ. ಬೆಂಗಳೂರಿನ ಹುಲ್ಲಹಳ್ಳಿ ಬಳಿಯ ಬಾಡಿಗೆಯ ಮನೆಗೂ ಧರ್ಮಸ್ಥಳ ಮತ್ತು ಬೆಳ್ತಂಗಡಿ ಪೊಲೀಸರು ನೋಟಿಸ್ ಅಂಟಿಸಿದ್ದಾರೆ. ನಿನ್ನೆ ಬೆಳ್ತಂಗಡಿಯ ಪೊಲೀಸರು ಬಳ್ಳಾರಿಯಲ್ಲಿರತಕ್ಕಂತಹ ಕೌಲ್ ಬಜಾರ್ ಏರಿಯಾದ ಒಂದು ಬಂಡಿಹಟ್ಟಿಯಲ್ಲಿರತಕ್ಕಂಥ ಅವರ ಸಮೀರ್ ಅವರ ಸಂಬಂಧಪಟ್ಟಿರ್ತಕ್ಕಂಥ ಮನೆ ಮುಂಬಾಗಿಲಿಗೆ ಈಗ ನೋಟಿಸ್ ಕೂಡ ಅಂಟಿಸಿರುವಂಥದ್ದು. ಅಂದರೆ ಕಳೆದ 3 ಬಾರಿ ಕೂಡ ಅವರಿಗೆ ನೋಟಿಸನ್ನು ಬೆಳ್ತಂಗಡಿ ಪೊಲೀಸರು ಕೊಟ್ಟಿದ್ರು. ಆದರೆ ಇವರಿಗೂ ಕೂಡ ಆತ ವಿಚಾರಣೆಗೆ ಹಾಜರಾಗಿರಲಿಲ್ಲ. ಗಳಿಗೆಗೊಂದು ಹೇಳಿಕೆ, ಸುಜಾತಾ ಭಟ್ ಮೇಲೆ ಹೆಚ್ಚಿದ ಅನುಮಾನ. ಇಷ್ಟು ದಿನ ನನಗೆ ಮಗಳಿದ್ದಾಳೆ, ಧರ್ಮಸ್ಥಳದಲ್ಲೇ ನಾಪತ್ತೆಯಾಗಿದ್ದಾಳೆ ಅಂತ ಹೇಳ್ತಿದ್ದ ಸುಜಾತಾ ಭಟ್ ಈಗ ಕಂಪ್ಲೀಟ್ ಯೂಟರ್ನ್ ತೆಗೆದುಕೊಂಡಿದ್ದಾರೆ. ನನಗೆ ಅನನ್ಯ ಭಟ್ ಅನ್ನೋ ಮಗಳು ಇಲ್ಲ ಅಂತ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಹೇಳಿಕೆ ನೀಡಿದ್ದಾರೆ. ಅನನ್ಯ ಭಟ್ ಅನ್ನೋ ಕಥೆಯೇ ಸುಳ್ಳು. ಅನನ್ಯ ಭಟ್ ಅನ್ನೋ ಮಗಳೇ ನನಗಿಲ್ಲ. ಕೆಲವು ವ್ಯಕ್ತಿಗಳು ನನಗೆ ಹೇಳು ಅಂತ ಹೇಳಿದ್ರು, ಹಾಗಾಗಿ ನಾನು ಅದನ್ನ ಹೇಳೋ ಪರಿಸ್ಥಿತಿ ಬಂತು. ಗಿರೀಶ್ ಮಟ್ಟಣ್ಣನವರ್, ಜಯಂತ್ T ಇವರೆಲ್ಲ ಹೇಳಿದ್ರು. ಇಲ್ಲಿ ಹೀಗೆ ಹೇಳಿದ್ದ ಸುಜಾತಾ ಭಟ್ ಮಾಧ್ಯಮಗಳು ಸ್ಪಷ್ಟನೆ ಕೇಳುತ್ತಿದ್ದಂತೆ ನನಗೆ ಒತ್ತಡ ಹೇರಿದ್ರು ಅಂತ ಮತ್ತೊಂದು ಗೊಂದಲ ಮಾಡಿದ್ದಾರೆ. ಅದಕ್ಕೆ ನಾನು ಏನಕ್ಕೆ ಹೇಳಬೇಕು ಅಂತ ನಾನು ಕೇಳಿದೆ ಅವ್ರ ಹತ್ರ ಮಾತಾಡುವಾಗ. ಇಲ್ಲ, ನೀವು ಹೀಗೆ ಹೇಳಿದರೆ ನಾನು ನಿಮ್ಮನ್ನು ಬಚಾವ್ ಮಾಡ್ತೀನಿ ಅಂತ ಹೇಳಿದರು. ಅಂದರೆ ಈಗ ಮಹೇಶ್ ಶೆಟ್ಟಿ ಅವರೆಲ್ಲ ನಿಮಗೆ ಈ ಥರ ಹೇಳಿಕೊಟ್ಟಿಲ್ಲ, ಯಾರು ಹೇಳಿಕೊಡ್ಲಿಲ್ಲ. ಇದು ಸತ್ಯಕ್ಕೆ ದೂರ. ಅದು ಬೇರೆ ವಿಚಾರ. ನಾನು ಆಸ್ತಿಯನ್ನು ಇದಕ್ಕೆ ಯಾವುದಕ್ಕೂ ತರಬೇಡಿ. ಅವ್ರು ಯಾರೋ ಹೌದು ಆಸ್ತಿ ವಿವಾದ ಇದೆ ಅಂತ ಹೇಳಿದರೆ ಅದು ಹೌದು. ಇದು ಸುಜಾತಾ ಭಟ್ ಮೇಲೆ ಅನುಮಾನ ಹೆಚ್ಚುವಂತೆ ಮಾಡಿದೆ. ಈ ಮಧ್ಯೆ ಇವತ್ತು ವಿಚಾರಣೆಗೆ ಹಾಜರಾಗುವಂತೆ SIT ನೋಟಿಸ್ ನೀಡಿತ್ತು. ಆದರೆ SITಗೆ ಪತ್ರ ಬರೆದಿರುವ ಸುಜಾತಾ ಭಟ್ ಆಗಸ್ಟ್ 29ಕ್ಕೆ ವಿಚಾರಣೆಗೆ ಹಾಜರಾಗುವುದಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಮನೆ ಬಳಿ ಯಾರನ್ನೂ ಬಿಡಬೇಡಿ ಅಂತ ಸುಜಾತಾ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಹೀಗಾಗಿ ಬೆಂಗಳೂರಿನ ಬನಶಂಕರಿ ಠಾಣೆಯ ಪೊಲೀಸರು ಸುಜಾತಾ ಮನೆಗೆ ಭದ್ರತೆ ನೀಡಿದ್ದಾರೆ. ಮಾಸ್ಕ್ ಮ್ಯಾನ್ಗೆ ಮಂಪರು ಪರೀಕ್ಷೆ ಮಾಡಿ ಮಟ್ಟಣ್ಣನವರ ಆಗ್ರಹ. ತಿಮರೋಡಿ ಬಂಧನದ ವೇಳೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ ಆರೋಪದಲ್ಲಿ ಗಿರೀಶ್ ಮಟ್ಟಣ್ಣನವರಿಗೆ ಇವತ್ತು ಬೆಳ್ತಂಗಡಿ ಪೊಲೀಸರು ವಿಚಾರಣೆ ನಡೆಸಿದರು. ಈ ವೇಳೆ ಮಾಸ್ಕ್ ಮ್ಯಾನ್ ಬಂಧನದ ಬಗ್ಗೆ ಮಾತನಾಡಿದ ಗಿರೀಶ್ ಅವರಿಗೆ ಮಂಪರು ಪರೀಕ್ಷೆ ಮಾಡಬೇಕು, ಷಡ್ಯಂತ್ರ ಇದ್ರೆ ಹೊರಗೆ ತರಬೇಕು ಅಂತ ಹೇಳಿದ್ರು.
ನಮಗೆ SIT ಕರೆದ್ರೆ ನಮಗೂ ಅವನಿಗೆ ಏನು ಸಂಬಂಧ ಸಂಪರ್ಕ ಅನ್ನೋದನ್ನು ಖಂಡಿತ ಎಲ್ಲರೂ ಕೂಡ ನಾವು ಹೇಳ್ತೀವಿ. ಮಾಡಿಲ್ಲ ಅವರು ನಮಗೆ ಸಂಪರ್ಕ ಮಾಡಿದರೆ ಹೋಗಿ ಉತ್ತರ ಕೊಡ್ತೀವಿ. ಆನಂತರ ಇದು ಒಳ್ಳೆಯ ಬೆಳವಣಿಗೆ, ಏನು ಅರೆಸ್ಟ್ ಆಗಿದೆಯಲ್ಲ ಅದು ಇಟ್ ಇಸ್ ಅ ವೆರಿ ಗುಡ್ ಡೆವಲಪ್ಮೆಂಟ್. ಮತ್ತು ನಾರ್ಕೋ ಅನಾಲಿಸಿಸ್ ಟೆಸ್ಟ್ ಕೂಡ ಆಗಬೇಕು ಅಂತ ನಾನು ಆಗ್ರಹಿಸ್ತೇನೆ. ಈ ಮಧ್ಯೆ BL ಸಂತೋಷ್ ಕೇಸ್ನಲ್ಲಿ ಜಾಮೀನು ಪಡೆದಿರುವ ಮಹೇಶ್ ಶೆಟ್ಟಿ ತಿಮರೋಡಿ ಮಾತನಾಡಿ ಮಾಸ್ಕ್ ಮ್ಯಾನ್ ಬಂಧನವಾಗಿದ್ದು ನನಗೆ ಗೊತ್ತಿಲ್ಲ ಎಂದಿದ್ದಾರೆ. ಸರ್, ಮುಂದಿನ ಹೋರಾಟ ನಡೀತದೆ ಹೋರಾಟ. ಸರ್, ಅನಾಮಿಕನ ಬಂಧನ ಆಗಿದೆ, ಗೊತ್ತಿಲ್ಲ. ಅನಾಮಿಕನ ಬಂಧನ ಆಗಿದೆ, ಗೊತ್ತಿಲ್ಲ ಸರ್. ಮಾಸ್ಕ್ ಮ್ಯಾನ್ ಬಂಧನವಾಗಿದೆ. ಮತ್ತಷ್ಟು ಜನರ ವಿಚಾರಣೆಗೆ ವೇದಿಕೆ ಸಜ್ಜಾಗಿದೆ. ಧರ್ಮಸ್ಥಳದ ಕೇಸ್ನಲ್ಲಿ ದಿನಕ್ಕೊಂದು ಕ್ಷಣಕ್ಕೊಂದು ತಿರುವು ಸಿಗ್ತಿದೆ. ಇದರ ಕೊನೆ ಹೇಗಿರುತ್ತೆ ಅನ್ನೋದೇ ಸದ್ಯಕ್ಕಿರುವ ಕುತೂಹಲ. ಬ್ಯೂರೋ ರಿಪೋರ್ಟ್ TV9.